ವಿಸ್ತಾರವಾದ ಒಂದು ವಿಂಡ್ಶೀಲ್ಡ್. ಸೊ ಇದರದ್ದು ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ನೋಡ್ತಿರ್ಬೋದು, ಈ ಬೀಡಿಂಗ್ ಬಂದುಬಿಟ್ಟು ಕಾರಲ್ಲಿ ಯಾವ ರೀತಿ ಇದೆ ಆ ರೀತಿ ಇದೆ. ಏನು ಅಂತಂದರೆ ಇದರದ್ದು ಅಡ್ವಾಂಟೇಜ್ ಏನು ಅಂತಂದರೆ ತುಂಬ ಒಂದು ಮಳೆಗಾಲದಲ್ಲಿ ನಿಮ್ಮ ಒಂದು ತುಂಬ ಮಳೆ ಬಂದಾಗ ನೀರು ಒಳಗೆ ಬರೋದು, ಸೋರೋದು, ಲೀಕೇಜ್ ಆಗೋದು, ಮತ್ತು ಇಲ್ಲಿ ಬಂದು ರಸ್ಟ್ ಹಿಡಿಯೋದು ಆ ಒಂದು ಪ್ರಾಬ್ಲಮ್ ಆಗಲ್ಲ. ಸೊ ಹಾಗೆ ಈ ಒಂದು ಸೈಡಿಂದ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಲುಕ್ ಈ ರೀತಿ ಇದೆ. ಹಾಗೆ ನೋಡ್ಬೋದು ಈ ಒಂದು ವೈಪರು, ಈ ಒಂದು ದೊಡ್ಡ ವಿಂಡ್ಶೀಲ್ಡ್ಗೆ ವೈಪರ್ ನೋಡ್ತಿರ್ಬೋದು ತುಂಬ ಲೆಂತ್ ಇದೆ. ಸೊ ಇದು 90% ಏನು ಅಂತಂದರೆ ಇದು ಕ್ಲಿಯರ್ ಮಾಡಿಕೊಡುತ್ತೆ ವಾಟರ್ನ, ಓಕೆನಾ. ಸೊ ಹಾಗೆ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಶೇಪ್ ಬಂದು ಈ ರೀತಿ ಇದೆ. ಹಾಗೆ ಗೆಳೆಯರೆ ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಇದರ ಒಂದು ಮಿರರು, ನೀವಿಲ್ಲಿ ನೋಡ್ತಿರ್ಬೋದು ಈ ಒಂದು ಮಿರರ್ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು 3 ಸ್ಟೇಜು ಇದೆ. ಇಲ್ಲಿ ನೋಡಿ ಈ ಥರನೂ ಮಾಡ್ಕೋಬೋದು, ನಿಮಗೆ ಬೇಕು ಅಂದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು, ಇಲ್ಲಾಂತಂದರೆ ಈ ರೀತಿಯೂ ಮಾಡ್ಕೋಬೋದು. ತುಂಬಾ ಒಂದು ಫ್ಲೆಕ್ಸಿಬಲ್ ಇದೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ಮಿರರ್ ನೋಡ್ತಿರ್ಬೋದು ತುಂಬಾ ಒಂದು ವೈಡ್ ಇದೆ. ಸೊ ತುಂಬಾ ಒಂದು ಪ್ರೀಮಿಯಮ್ ಆಗಿದೆ. ಇದು ನೋಡ್ತಿರ್ಬೋದು ಇದು ಬಂದು ಫೈಬರ್ ಅಲ್ಲ, ಇದು ಬಂದು ಮೆಟಲ್ ಆಗಿರುತ್ತೆ. ಸೊ ಈ ಒಂದು ಮಿರರ್ದು ಸ್ಪೆಷಾಲಿಟಿ ಏನು ಅಂತಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಬೋದು. ಬಟ್ ಇನ್ನೊಂದು ಏನು ಅಂತಂದರೆ ಈ ಥರ ಒಂದು ಫೆಸಿಲಿಟಿ ಇದೆಯಲ್ಲ, ಇದು ಬಂದುಬಿಟ್ಟು ದೊಡ್ಡ ವೆಹಿಕಲಲ್ಲಿ ಮಾತ್ರ ಬರೋದು. ಈ ಸಣ್ಣ